ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಒಂದು ಗಾದೆ ಇದೆ. ಇಲ್ಲ ಅದೇ ಆಗಿದೆ. ಗಂಡ ಹೆಂಡತಿ ಜಗಳಕ್ಕೆ ಪಾಪ 7 ವರ್ಷದ ಬಾಲಕಿ ಬಲಿಯಾಗಿದ್ದಾಳೆ. ಮಲತಂದೆ ಮಗಳನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಹಾಗಾದರೆ ಈ ಘಟನೆ ನಡೆದಿದ್ದು ಎಲ್ಲಿ ಮತ್ತು ಯಾಕೆ, ಕಾರಣ ಏನು ನೋಡೋಣ ಬನ್ನಿ. 7 ವರ್ಷದ ಮಗಳನ್ನು ಕೊಂದ ಮಲತಂದೆ ಕೊಲೆ ಮಾಡಿ ತಲೆಮರೆಸಿಕೊಂಡ ಆರೋಪಿ. ಈ ಫೋಟೋದಲ್ಲಿರುವ ಬಾಲಕಿಗೆ 7 ವರ್ಷ. ತಂದೆಯ ಪ್ರೀತಿಯನ್ನು ಕಳ್ಕೊಂಡಿದ್ದ ಬಾಲಕಿ ಸಿರಿ ತಾಯಿಯ ಆಸರೆಯಲ್ಲಿ ಬೆಳೀತಾ ಇದ್ಲು. ತಾಯಿ ಮಗಳ ಬೆನ್ನಿಗೆ ನಿಲ್ತೀನಿ ಅಂತ ಭರವಸೆ ಕೊಟ್ಟ ಸಿರಿ ತಾಯಿ ಶಿಲ್ಪಾಳನ್ನ ಮದುವೆ ಆಗಿದ್ದ ಮಲತಂದೆ ದರ್ಶನ್. ಇನ್ನು ಬದುಕಿನ ಬಗ್ಗೆ ಬೆಟ್ಟದಷ್ಟು ಕನಸು ಕಂಡಿದ್ದ ಬಾಲಕಿ ಸಿರಿ ಕನಸನ್ನ ಚಿವುಟಿ ಹಾಕಿದ್ದಾನೆ. ಕೊಲೆಯಾಗಿರುವ ಬಾಲಕಿ ತಾಯಿ ಶಿಲ್ಪಾ ಕಳೆದ 1.5 ವರ್ಷದ ಹಿಂದೆ ಕುಂಬಳಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಚಂದ್ರ ಕನ್ನಿಕಾ ನಗರದಲ್ಲಿ ವಾಸ ಇದ್ರು. ಗಂಡನಿಂದ ದೂರ ಆಗಿ ತನ್ನ ಒಬ್ಬಳೇ ಮಗಳ ಜೊತೆಗೆ ವಾಸ ಇದ್ರು. ಗಂಡನಿಂದ ದೂರ ಆಗಿದ್ದ ಶಿಲ್ಪಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದ ಆರೋಪಿ ದರ್ಶನ್. 4 ತಿಂಗಳ ಹಿಂದಷ್ಟೇ 2ನೇ ಮದುವೆ ಆಗಿತ್ತಂತೆ. ಆನೇಕಲ್ ಮೂಲದ ದರ್ಶನ್ ಆಗಾಗ ಅಷ್ಟೇ ಶಿಲ್ಪಾಳ ಈ ಮನೆಗೆ ಬಂದು ಹೋಗ್ತಿದ್ದ. ಹೀಗಿರಬೇಕಾದ್ರೆ ಗುರುವಾರ ರಾತ್ರಿ ಮನೆಗೆ ಬಂದಿದ್ದ ದರ್ಶನ್ ಬಾಲಕಿ ಸಿರಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಸಾಯಂಕಾಲ 5 ಗಂಟೆಯಿಂದ ಒಂದು 5:50 ನಡುವ ಈ ಇನ್ಸಿಡೆಂಟ್ ಆಗಿದೆ. ಮಲತಂದೆನೇ ಮಗಳಿಗೆ ಕೊಲೆ ಮಾಡಿಬಿಟ್ಟು ಓಡಿ ಹೋಗಿದ್ದಾನೆ. ತಾಯಿ ಕೆಲಸಕ್ಕೆ ಹೋಗಿದ್ದಾಳೆ. ಒಂದು 5:30 ಸುಮಾರು ಗಂಟೆಗೆ ಬಂದಿದ್ದಾಳೆ. ಆಕೆನೂ ಕೂಡ ಎಳೆದು ರೂಮಲ್ಲಿ ಕೂಡಿ ಹಾಕಿದ್ದಾನೆ. ಆಕೆ ಚೀರಾಡ್ಕೊಂಡ್ಮೇಲೆ ಆಕೆದ ರೂಮ್ ತೆಗೆದ್ಬಿಟ್ಟು ಹೊರಗಡೆ ಮೇನ್ ಡೋರ್ ಲಾಕ್ ಹಾಕಿ ಓಡೋಗಿದ್ದಾನೆ. ಆಕೆ ಓಡೋಗಿ ಮಗುನ ನೋಡಿದಾಗ ಅದು ಮಗು ಬೆಡ್ ಮೇಲೆ ಮೂಗಲ್ಲೆಲ್ಲ ರಕ್ತ ಬಂದಿತ್ತು ಅಂತ ಹೇಳ್ತಾ ಇದ್ಲು ತಾಯಿ. ಎತ್ಕೊಂಡ್ಬಿಟ್ಟು ಮೇನ್ ಡೋರ್ ತೆಗೆದ ಪ್ರಯತ್ನ ಪಟ್ಟಿದ್ದಾಳೆ. ಅವ್ನು ಡೋರ್ ಲಾಕ್ ಮಾಡಿದ್ದಾನೆ. ಆವಾಗ ಅದು ಲತ್ತುನ್ಗಿ ತಗೊಂಡ್ಬಿಟ್ಟು ಮೇನ್ ಡೋರ್ ಒಡೆದು ಆಚೆ ಬಂದು ಜನರನ್ನ ಕೂಗಿದ್ದಾಳೆ. ಮಗುಗ ಮುಖಕ್ಕೆಲ್ಲ ಗಾಯ ಆಗಿದೆ. ಮುಖಕ್ಕೆಲ್ಲ ಹೊಡೆದ್ಬಿಟ್ಟು ಉಸಿರುಗಟ್ಟಿಸಿ ಸಾಯಿ ಹೊಡೆದಿದ್ದು. ಗುರುವಾರ ರಾತ್ರಿ ಮನೆಗೆ ಬಂದಿದ್ದ ಆರೋಪಿ ದರ್ಶನ್ ಹಾಗೂ ಶಿಲ್ಪಾ ಮಧ್ಯೆ ಜಗಳ ಆಗಿದೆ. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳಿಗೆ ಮನ ಬಂದಂತೆ ಹೊಡೆದಿದ್ದಾನೆ. ಮಗಳ ಮೇಲೆ ಹಲ್ಲೆ ಮಾಡ್ತಾ ಇರೋದನ್ನ ತಡೆಯೋದಕ್ಕೆ ಹೋದ ಶಿಲ್ಪಾಳನ್ನ ತಡೆದು ಡೋರ್ ಬಂದ್ ಮಾಡಿ ಮಗಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಬಳಿಕ ತನ್ನ ಬೈಕ್ನಲ್ಲಿ ಆರೋಪಿ ದರ್ಶನ್ ಎಸ್ಕೇಪ್ ಆಗಿದ್ದಾನೆ. ಸ್ಥಳಕ್ಕೆ ಬಂದ ಕುಂಬಳಗೂಡು ಪೊಲೀಸರು ಮತ್ತು ಡಿಸಿಪಿ ಅನಿತಾ ಹದ್ದಣ್ಣನವರ್ ಪರಿಶೀಲನೆ ನಡೆಸಿ ಕೊಲೆಯ ಬಗ್ಗೆ ತಾಯಿ ಶಿಲ್ಪಾಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಸದ್ಯ ಘಟನೆ ಬಗ್ಗೆ ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮತ್ತೊಂದು ಕಡೆ ತಲೆಮರೆಸಿಕೊಂಡಿರುವ ಆರೋಪಿ ದರ್ಶನ್ಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.